ಒಬ್ಬ ಮನುಷ್ಯನ ಒಂದು ಪೆಂಗ್ವಿನ್ ಪ್ರತಿ ವರ್ಷ ನೋಡೋದಕ್ಕೆ 8,000 ಕಿಲೋಮೀಟರ್ಸ್ನ ದಾಟಿ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಅವನ ಜೊತೆ ಆ ಪೆಂಗ್ವಿನ್ ಜೂನಿಂದ ಫೆಬ್ರವರಿವರೆಗೂ ಇರುತ್ತೆ. ಅವನ ಜೊತೆನೆ ಆಟ ಆಡುತ್ತೆ, ಅವನು ಕೂಡ ಮೀನನ್ನ ತಿನ್ನಿಸ್ತಾನೆ. ಆದರೆ ಅದಕ್ಕೆ ಬೇರೆಯವರಾದ್ರೂ ಮುಟ್ಟಕ್ಕೋದ್ರೆ ಅದು ಕುಕ್ಕುತ್ತೆ. ಇದೆಲ್ಲ ಶುರುವಾಗಿದ್ದು 2011ರಲ್ಲಿ. ಆ ಪೆಂಗ್ವಿನ್ನು ಸಮುದ್ರದ ತೀರದಲ್ಲಿ ಬಂದು ಬಿದ್ದಿರುತ್ತೆ. ಸಮುದ್ರದಲ್ಲಾದ ಶಿಪ್ ಆಯಿಲ್ ಲೀಕಿಂದ ಅದಕ್ಕೆ ಸಾಯೋ ಮಟ್ಟಕ್ಕೆ ಹೋಗಿರುತ್ತೆ. ಇನ್ನೇನ್ ಸಾಯೋ ಸ್ಥಿತಿಯಲ್ಲಿರುತ್ತೆ. ಆಗ ಈ ಜುವಾವ್ ಅನ್ನೋ ಒಬ್ಬ ಮನುಷ್ಯ ಅದನ್ನ ಕಾಪಾಡಿ ತಂದು ಆರೈಕೆ ಮಾಡ್ತಾನೆ. ಸ್ವಲ್ಪ ದಿನ ಆದ ನಂತರ ಅದನ್ನು ತಗೊಂಡೋಗಿ ಐಲ್ಯಾಂಡ್ಗೆ ಬಿಡ್ತಾನೆ. ಆದ್ರೆ ಅದನ್ನ ಬುದ್ಧಿವಂತಿಕೆ ನೋಡಿ ಪುನಃ ಅದು ವಾಪಸ್ ಅವನ ಬಳಿಗೆ ಬರುತ್ತೆ. ಅದು ಬಂದು ಅವನ ಜೊತೆನೆ ಸ್ವಲ್ಪ ದಿನ ಇರುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಅದು ಹೋಗ್ಬಿಡುತ್ತೆ ಎಲ್ಗೋ. ಪುನಃ ಅದು ನೆಕ್ಸ್ಟ್ ಇಯರ್ ಜೂನ್ಗೆ ಬಂದ್ಬಿಡುತ್ತೆ. ಅವನ್ಗೇನೆ ಸರ್ಪ್ರೈಸ್ ಆಯ್ತು, ಏನಕ್ಕೆ ಇದು ವಾಪಸ್ ಬಂತು ಅಂತ. ಅದು ಮತ್ತೆ ಬಂತು. ಫೆಬ್ರವರಿವರೆಗೂ ಅವನ ಜೊತೆ ಆಟ ಆಡ್ತಿತ್ತು, ಪ್ರೀತಿನ ಹಂಚ್ಕೋತಿತ್ತು, ಖುಷಿಯಾಗಿತ್ತು. ಇದೇ ರೀತಿ ಪ್ರತಿ ವರ್ಷ ಬಂದೇ ಬರುತ್ತೆ, ಅವನ ಜೊತೆನೆ ಇರುತ್ತೆ, ಮತ್ತೆ ವಾಪಸ್ ಹೋಗುತ್ತೆ. ಪ್ರಕೃತಿಯ ವಿಸ್ಮಯ ನೋಡಿ. ಅದು ಅವನ ಫ್ಯಾಮಿಲಿ ಅನ್ಕೊಂಡಿದೆ, ಅವನು ಕೂಡ ಅದನ್ನ ಫ್ಯಾಮಿಲಿ ಅನ್ಕೊಂಡಿದೆ. ಕೃತಜ್ಞತೆ ಇಲ್ದವರು ಈ ಜನದ ಮಧ್ಯೆ ಈ ಪೆಂಗ್ವಿನ್ ನೋಡಿ ಕಲಿಯೋದು ಸಾಕಷ್ಟಿದೆ. ಈ ಪೆಂಗ್ವಿನ್ ಹೆಸರು ಡಿಂಡಿಮ್ ಅಂತ. ಇದರ ಬಗ್ಗೆ ಮೈ ಪೆಂಗ್ವಿನ್ ಫ್ರೆಂಡ್ ಅಂತ ಮೂವಿ ಬಂದಿದೆ 2026ರಲ್ಲಿ. ನೀವು ಇದನ್ನು ನೆಟ್ಫ್ಲಿಕ್ಸ್ ಅಲ್ಲಿ ನೋಡಬಹುದು. ಥ್ಯಾಂಕ್ ಯು.